ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಸ್ನೇಹಿತರೆ. ಕೆಲವೊಮ್ಮೆ ಇಬ್ಬರ ನಡುವೆ ಮಾತುಗಳು ನಿಂತು ಹೋಗುತ್ತದೆ, ಆದರೆ ಅದರಿಂದ ಭಾವನೆಗಳು ಕೂಡ ನಿಂತು ಹೋಗುತ್ತದೆ ಅಂತೇನಿಲ್ಲ. ನೋ ಕಾಂಟ್ಯಾಕ್ಟ್ನಲ್ಲಿ ಇದ್ದಾಗ ಹೊರಗೆ ಅವರು ತುಂಬ ನಾರ್ಮಲ್ ಆಗಿ ಕಾಣಿಸಿಕೊಳ್ಳುತ್ತಾರೆ. ಯಾರಿಗೂ ಏನೂ ಆಗಿಲ್ಲ ಅನ್ನುವಂತೆ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿರುತ್ತಾರೆ. ಆದರೆ ಒಂಟಿಯಾಗಿರುವ ಸಮಯದಲ್ಲಿ ರಾತ್ರಿ ಫೋನ್ ಕೈಯಲ್ಲಿ ಹಿಡಿದುಕೊಂಡಾಗ ನಿಮ್ಮ ಜೊತೆ ಚಾಟ್ ಮಾಡುತ್ತಿದ್ದ ಹಳೆಯ ಚಾಟ್ಸ್ ನೆನಪಾದಾಗ ಎಲ್ಲ ತೆಗೆದು ನೋಡುತ್ತಾರೆ. ಒಂದು ಕ್ಷಣವಾದರೂ ನಿಮ್ಮ ನೆನಪು ಅವರ ಮನಸ್ಸಿಗೆ ಬರದ ದಿನವಿಲ್ಲ. ನಾನು ಅವರಿಗೆ ಮತ್ತೆ ಮೆಸೇಜ್ ಮಾಡಲ, ಅವರು ಈಗ ನನ್ನ ಬಗ್ಗೆ ಏನು ಯೋಚಿಸುತ್ತಿರಬಹುದು, ಇಂತಹ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಮೂಡುತ್ತದೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನೆಂದರೆ, ನೆನಪಾಗುವುದು ಬೇರೆ, ಮತ್ತೆ ರಿಲೇಷನ್ಶಿಪ್ಗೆ ಮರಳಲು ಸಿದ್ಧರಾಗುತ್ತಾರೆ. ಕೆಲವೊಮ್ಮೆ ಆ ವ್ಯಕ್ತಿಗೆ ನಿಮ್ಮ ಕೊರತೆ ತುಂಬ ಕಾಡುತ್ತದೆ, ಆದರೆ ಈಗೋ, ಫಿಯರ್, ಕನ್ಫ್ಯೂಷನ್ ಅಥವಾ ಪಾಸ್ಟ್ ಪ್ರಾಬ್ಲಮ್ ಕಾರಣದಿಂದ ಅವರು ಮುಂದೆ ಬರಲು ಹಿಂಜರಿಯುತ್ತಿದ್ದಾರೆ. ಅವರು ನಿಮ್ಮ ಸೋಷಿಯಲ್ ಮೀಡಿಯಾ ನೋಡುತ್ತಿದ್ದಾರೆ, ನಿಮ್ಮ ಲಾಸ್ಟ್ ಸೀನ್ ಗಮನಿಸುತ್ತಾರೆ, ನಿಮ್ಮ ಪ್ರೊಫೈಲ್ ಪಿಕ್ಚರ್ ಬದಲಾಗುತ್ತಿದೆಯೇ ಎಂದು ನೋಡುತ್ತಿರುತ್ತಾರೆ. ನೀವು ಈಗ ನೋ ಕಾಂಟ್ಯಾಕ್ಟ್ನಲ್ಲಿ ಇದ್ದರೆ ಅವರ ಪ್ರತಿಯೊಂದು ಆನ್ಲೈನ್ ಆ್ಯಕ್ಟಿವಿಟಿಯನ್ನು ಗಮನಿಸುತ್ತಾ ನಿಮ್ಮ ಮನಸ್ಸನ್ನು ನೋಯಿಸಿಕೊಳ್ಳಬೇಡಿ. ನಿಮ್ಮನ್ನು ನಿಜವಾಗಿ ಬಯಸುವ ವ್ಯಕ್ತಿಯನ್ನು ನೀವು ನಿರಂತರವಾಗಿ ಚೇಸ್ ಮಾಡಬೇಕಾಗಿಲ್ಲ. ನೀವು ನೋ ಕಾಂಟ್ಯಾಕ್ಟ್ನಲ್ಲಿ ಇರುವ ಆ ವ್ಯಕ್ತಿಯಿಂದ ಒಂದು ಮೆಸೇಜ್ ಬಂದರೆ ನೀವು ಏನು ರಿಪ್ಲೈ ಮಾಡುತ್ತೀರಾ ಕಮೆಂಟ್ನಲ್ಲಿ ಬರೆಯಿರಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.